ನಮಸ್ಕಾರ ಗೆಳೆಯರಿ. ಇದು ರಾಯಚೂರಿನ ಮಠ ಮಧ್ಯಾಹ್ನ ಇಲ್ಲಿ ತಂಪಾದ ಮಜ್ಜಿಗೆ ಕೋಲ್ಡ್ ಬಟರ್ ಮಿಲ್ಕ್ ಅಂತ ಒಂದು ಬೋರ್ಡ್ ಹಾಕೊಂಡು ಗುಪ್ತ ಸೇವೆ ಅಂತ ಒಂದು ಸಮಾಜದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಎಲ್ರಿಗೂ ನೋಡಿಗ ಮಜ್ಜಿಗೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ಬಾಂಧವರು. ಇದು ಬಹಳ ಕಡೆ ನಾವು ನೋಡೋಕೆ ಸಿಗೋದಿಲ್ಲ, ಯಾಕಂದ್ರೆ ಈ ಒಂದೇ ಕಾಲದಲ್ಲಿ ನೀರು ಸಹ ಸಿಗುವ ಒಂದು ಕಷ್ಟ ಸಮಯದಲ್ಲಿ ಇಲ್ಲಿನ ಎಲ್ಲರಿಗೂ ತಂಪಾದ ಮಜ್ಜಿಗೆಯನ್ನ ಕುಡಿಸ್ತಾ ಇದ್ದಾರೆ. ನಮ್ಮ ರಾಜಸ್ಥಾನಿ ಸಮಾಜದ ಬಾಂಧವರು ಅವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋರು? ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ರಾಯಚೂರು ಮಠ ಮಧ್ಯಾಹ್ನದಾಗ ಎಲ್ಲಾ ಜನರಿಗೆ ನೀವು ತಂಪಾದ ಮಜ್ಜಿಗೆ ಕುಡ್ಸಕತ್ತೀರಿ. ಮೊದಲನೇದಾಗಿ ತಮ್ಗೆ ಅಭಿನಂದನೆಗಳು. ಧನ್ಯವಾದ. ಥ್ಯಾಂಕ್ ಯು ಸರ್. ಸೊ ಇದು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ನನಗೆ 6 ವರ್ಷದಿಂದ ನಡೆಯಕತ್ತ ಸರ್. 6 ವರ್ಷದಿಂದ. ಸೊ ಇದು ನೀವು ಯಾವ ಒಂದು ಸಮಾಜದಿಂದ ಇದನ್ನ ಆಯೋಜನೆ ಮಾಡ್ತೀರಿ? ಗೆಳೆಯರ ಬಳಗ ಅಷ್ಟೇ. ರಾಯಚೂರು ಗೆಳೆಯರ ಬಳಗ. ಅದಕ್ಕೆ ಯಾವ ಹೆಸರು ಬೇಡ. ಸೇವೆ ಟೋಟಲ್. ಹೌದು. ಈಗ ನೋಡಿ, ಇಲ್ಲಿ ಬರ್ದಿದ್ದಾರವರು ಗುಪ್ತ ಸೇವೆ ಅಂತ ಹೆಸರು ಹಾಕೊಂಡು ಯಾವ ಒಂದು ರಾಜ್ಯದ ಹೆಸರು ಬೇಡ, ಯಾವ ಒಂದು ಸಮಾಜ ಹೆಸರು ಬೇಡ, ಗೆಳೆಯರ ಬಳಗ ಅಂತ ಹೇಳಿದ್ದಾರೆ. ನಿಸ್ವಾರ್ಥ ಸೇವೆ. ಈಗ ನೋಡಿ, ಎಲ್ಲರೂ ಬಂದ್ಗ ಕುಡಿತಾ ಇದ್ದಾರೆ ಮಜ್ಜಿಗೆ. ಬಹಳ ಶುಚಿಯಾದ, ಸ್ವಚ್ಛವಾದ, ಆರೋಗ್ಯಕರ ಮಜ್ಜಿಗೆಯನ್ನ ನೋಡಿ ರಮ್ ಬ್ಯಾರಲ್ ಬಂದು ಇಲ್ಲೆಲ್ಲರಿಗೂ ಅನಿಸ್ತಾ ಇದ್ದಾರೆ. ಉಚಿತ ಗೆಳೆಯರು, ಇದು ಉಚಿತ. ಇದರಲ್ಲಿ ಯಾವ ಶುಲ್ಕ ಇಲ್ಲ. ನಿಸ್ವಾರ್ಥ ಸೇವೆ ಮತ್ತು ಗುಪ್ತ ಸೇವೆ ನೋಡಿ. ಅಂತೇಳಿ ಸ್ಟೀಲ್ ಗ್ಲಾಸ್ ಯೂಸ್ ಮಾಡಕತ್ತೀವಿ ಸರ್. ಮತ್ತೆ ಏನಾರ ಬಾಯಿ ಯಾರನ್ನ ಹಚ್ಚಿದ್ರೆ ತೊಳೆಗೆ 2 ಮನುಷ್ಯರನ್ನ ಇಟ್ಟಿವಿ, ತೊಳೆದು ಮತ್ತೆ ಸ್ವಚ್ಛ ಮಾಡಿ ವಾಪಸ್ ಇಡ್ತಾರೆ ಅವರು. ಸೂಪರ್ ಸೂಪರ್ ಸರ್, ಸೂಪರ್. ಸೊ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಸ್ಟೇನ್ಲೆಸ್ ಯೂಸ್ ಅಂಡ್ ಥ್ರೋ ಏನು ಯೂಸೇ ಮಾಡಂಗಿಲ್ಲ ನಾವು. ಸರಿ ಸರ್. ಸೊ ಗೆಳೆಯರೇ, ಈ ತರ ಒಂದು ಸ್ಫೂರ್ತಿದಾಯಕವಾದ ಕೆಲಸವನ್ನ ನಮ್ಮ ಗೆಳೆಯರ ಬಳಗದ ಪವನ್ ಕುಮಾರ್ ಮತ್ತು ಅವರೆಲ್ಲ ಗೆಳೆಯರೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಸ್ಫೂರ್ತಿ ಕೊಡ್ಲಿ, ದೇವ್ರ ಶಕ್ತಿಯನ್ನು ಕೊಡ್ಲಿ ಅಂತ ನಾವು ಅವರಿಗೆ ಆರೈಸ್ತೇವೆ. ನಮಸ್ಕಾರ ಸರ್. ಥ್ಯಾಂಕ್ ಯು.